ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಪ್ರೆಡಿಂಗ್ ಸ್ಟೋರೀಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರ ಬಗ್ಗೆ ನೋಡೋಣ ಬನ್ನಿ. ಸೆಲ್ಫ್ ರೆಸ್ಪೆಕ್ಟ್ ತುಂಬ ಇರೋ ಮಹಿಳೆಯರು ಈ ರೀತಿ ರಿಲೇಷನ್ಶಿಪ್ ಇಷ್ಟಪಡೋದಿಲ್ಲಂತೆ. ಎಲ್ಲರನ್ನು ಗೌರವಿಸುವ ಸ್ತ್ರೀಗೂ ಸಹ ನಾವು ಗೌರವ ಕೊಡಲೇಬೇಕು. ವಾಸ್ತವವಾಗಿ ಸ್ವಾಭಿಮಾನಿಯಾಗಿರುವ ಮತ್ತು ಅಷ್ಟೇ ಮಾನಸಿಕವಾಗಿ ಗಟ್ಟಿಯಾಗಿರುವ ಮಹಿಳೆಗೆ ಸಂಬಂಧದಲ್ಲಿ ಇಷ್ಟವಾಗದ ವಿಷಯಗಳನ್ನು ಇಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ. ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅಸಮಾನತೆ. ಯಾರಿಗೆ ಆದರೂ ಸಹ ಜನರು ಸಂಬಂಧದಲ್ಲಿ ಅಸಮಾನತೆಯನ್ನು ತೋರುತ್ತಿದ್ದರೆ ಅದನ್ನು ಸಹಿಸಿಕೊಂಡು ಇರುವುದಕ್ಕೆ ಸಾಧ್ಯವಾಗುವುದಿಲ್ಲ. ಕೆಲವರು ಅದನ್ನು ಕಷ್ಟಪಟ್ಟು ಸಹಿಸಿಕೊಂಡರೆ ಇನ್ನು ಕೆಲವು ಮಹಿಳೆಯರು ಅದನ್ನು ಪ್ರತಿಭಟಿಸುತ್ತಾರೆ. ಒಟ್ಟಿನಲ್ಲಿ ಹೇಳುವುದಾದರೆ ಈ ಅಸಮಾನತೆ ಸಂಬಂಧದಲ್ಲಿ ಭಾರಿ ಬಿರುಕು ಮೂಡಿಸುವುದಂತೂ ನಿಜ. ಹಾಗಾಗಿ ಅದನ್ನು ಮೊಳಕೆಯಲ್ಲಿಯೇ ಕಿತ್ತು ಬಿಸಾಡಿ. ಇನ್ನು ಅಗೌರವ. ಸ್ವಾಭಿಮಾನವು ಬಲವಾದ ಮಹಿಳೆಯ ಮಹಾಶಕ್ತಿಯಾಗಿದೆ. ಅದಕ್ಕಾಗಿಯೇ ಅವಳು ಅಗೌರವವನ್ನು ಎಂದಿಗೂ ಸಹಿಸುವುದಿಲ್ಲ. ಬಲವಾದ ಮಹಿಳೆ ತನ್ನ ಮೌಲ್ಯವನ್ನು ಚೆನ್ನಾಗಿ ತಿಳಿದಿರುತ್ತಾಳೆ. ಹಾಗಾಗಿ ಇದನ್ನೆಲ್ಲ ಸಹಿಸುವುದಿಲ್ಲ. ಇನ್ನು ಮಹತ್ವಾಕಾಂಕ್ಷೆಗೆ ಕೊರತೆ. ಮಾನಸಿಕವಾಗಿ ಗಟ್ಟಿಯಾಗಿರುವ ಮಹಿಳೆ ತನ್ನ ಸಂಗಾತಿಯಲ್ಲಿ ಮಹತ್ವಾಕಾಂಕ್ಷೆಯ ಕೊರತೆಯನ್ನು ಸಹ ಸಹಿಸುವುದಿಲ್ಲ. ಏಕೆಂದರೆ ಅವಳು ಮಹತ್ವಾಕಾಂಕ್ಷೆಯಾಗಿರುತ್ತಾರೆ. ಅವಳು ಜೀವನದಲ್ಲಿ ಸ್ಫೂರ್ತಿ ನೀಡದ ಸಂಗಾತಿಯ ಬಗ್ಗೆ ಅಷ್ಟಾಗಿ ಒಲವು ಹೊಂದಿರುವುದಿಲ್ಲ. ಇನ್ನು ಅಪ್ರಾಮಾಣಿಕತೆ. ಸ್ವಾಭಿಮಾನಿ ಮಹಿಳೆ ಎಂದಿಗೂ ಸಂಬಂಧದಲ್ಲಿ ಪ್ರಾಮಾಣಿಕತೆಯೊಂದಿಗೆ ರಾಜಿ ಮಾಡಿಕೊಳ್ಳುವುದಿಲ್ಲ. ಪ್ರಾಮಾಣಿಕತೆಗಿಂತ ಹೆಚ್ಚು ಮೌಲ್ಯಯುತವಾದದ್ದು ಯಾವುದೂ ಇಲ್ಲ ಎಂಬುದು ಈಕೆಗೆ ನಂಬಿಕೆಯಾಗಿರುತ್ತದೆ. ಇನ್ನು ಭಾವನಾತ್ಮಕ ಕುಶಲತೆ. ಭಾವನಾತ್ಮಕ ಕುಶಲತೆಯು ಸಂಬಂಧದಲ್ಲಿ ವಿಷವನ್ನು ಹರಡುತ್ತದೆ ಅಂತ ಹೇಳಬಹುದು. ಒಬ್ಬ ಸಂಗಾತಿ ತನ್ನ ಲಾಭಕ್ಕಾಗಿ ಇನ್ನೊಬ್ಬರನ್ನು ಭಾವನಾತ್ಮಕವಾಗಿ ಬಳಸಿಕೊಳ್ಳಬಾರದು. ಈ ಗುಣ ಸ್ವಾಭಿಮಾನಿ ಮಹಿಳೆಗೆ ಎಂದಿಗೂ ಇಷ್ಟವಾಗುವುದಿಲ್ಲ. ಇನ್ನು ಭಾವನಾತ್ಮಕ ಅಲಭ್ಯತೆ. ಭಾವನಾತ್ಮಕವಾಗಿ ಅಲಭ್ಯತೆಯ ವ್ಯಕ್ತಿಯೊಂದಿಗೆ ಸಂಬಂಧದಲ್ಲಿರುವುದು ತುಂಬಾ ದೊಡ್ಡ ಸವಾಲಾಗಿರುತ್ತದೆ. ಸ್ವಾಭಿಮಾನಿ ಮಹಿಳೆ ತನ್ನ ಸಂಗಾತಿಯೊಂದಿಗೆ ಆಳವಾದ ಭಾವನಾತ್ಮಕ ಸಂಪರ್ಕಕ್ಕಾಗಿ ಹಂಬಲಿಸುತ್ತಾಳೆ. ಅವಳು ತನ್ನ ಭಯ, ಕನಸುಗಳು, ನಗು ಮತ್ತು ಅವಳ ಕಣ್ಣೀರನ್ನು ಹಂಚಿಕೊಳ್ಳಲು ಒಳ್ಳೆಯ ಸಂಗಾತಿಯನ್ನು ಬಯಸುತ್ತಾಳೆ. ಇನ್ನು ನಿಯಂತ್ರಣ ಸಾಧಿಸುವುದು. ಸಂಬಂಧಗಳು ದೀರ್ಘಕಾಲದವರೆಗೆ ಚೆನ್ನಾಗಿರಬೇಕೆಂದರೆ ಒಬ್ಬರನ್ನೊಬ್ಬರು ನಿಯಂತ್ರಿಸದಲ್ಲಿಟ್ಟುಕೊಳ್ಳಬೇಕು. ಪ್ರಯತ್ನಿಸುವುದನ್ನು ಮೊದಲು ಬಿಡಬೇಕು. ಹೀಗೆ ಸಂಬಂಧದಲ್ಲಿನ ನಿಯಂತ್ರಣ ಸ್ವಾಭಿಮಾನಿ ಮಹಿಳೆಯರಿಗೆ ಸ್ವಲ್ಪವೂ ಇಷ್ಟವಾಗುವುದಿಲ್ಲ. ಇನ್ನು ಸಂವಹನದ ಕೊರತೆ. ಸಂಬಂಧಗಳು ದೀರ್ಘಕಾಲದವರೆಗೂ ಚೆನ್ನಾಗಿರಬೇಕು ಎಂದರೆ ಸಂಗಾತಿಗಳು ಪರಸ್ಪರ ಚೆನ್ನಾಗಿ ಮಾತನಾಡಬೇಕು ಮತ್ತು ಎಲ್ಲವನ್ನು ಹಂಚಿಕೊಳ್ಳಬೇಕು. ಸ್ವಾಭಿಮಾನಿ ಮಹಿಳೆ ಸಂಬಂಧದಲ್ಲಿ ಪಾರದರ್ಶಕತೆಯನ್ನು ಮೆಚ್ಚುತ್ತಾಳೆ ಮತ್ತು ಮುಚ್ಚುಮರೆ ಮಾಡುವುದನ್ನು ಎಂದಿಗೂ ಸಹಿಸಿಕೊಳ್ಳುವುದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಲು ಮರೆಯದಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.